ಅಂದ್ರೆ ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ. ಇದರಿಂದ ದೇಶದ ಬಡತನ ನಾಶ ಆಗುತ್ತಾ? ಮಾಡೋದೇ ಸರಿ ಇಲ್ಲ. ಕೇವಲ 40% ಅಷ್ಟೇ ಕೆಲಸ ಮಾಡಿದ್ದಾರೆ. ದೇಶ ಅಧೋಗತಿಗೆ ಹೋಗ್ತಾ ಇದೆ. ಅದು ದುಡ್ಡು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸರ್, ಈಗ ಮೈತ್ರಿದು ಸೀಟ್ ಹಂಚಿರೋವನ್ನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ಲ. ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ. ಇದರಿಂದ ದೇಶದ ಬಡತನ ನಾಶ ಆಗುತ್ತಾ? ಮಾಡೋದೇ ಸರಿ ಇಲ್ಲ. ಕೇವಲ 40% ಅಷ್ಟೇ ಕೆಲಸ ಮಾಡಿದ್ದಾರೆ. ದೇಶ ಅಧೋಗತಿಗೆ ಹೋಗ್ತಾ ಇದೆ. ಅದು ದುಡ್ಡು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸರ್, ಈಗ ಮೈತ್ರಿದು ಸೀಟ್ ಹಂಚಿರೋವನ್ನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ಲ. ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ. ಇದರಿಂದ ದೇಶದ ಬಡತನ ನಾಶ ಆಗುತ್ತಾ? ಮಾಡೋದೇ ಸರಿ ಇಲ್ಲ. ಕೇವಲ 40% ಅಷ್ಟೇ ಕೆಲಸ ಮಾಡಿದ್ದಾರೆ. ದೇಶ ಅಧೋಗತಿಗೆ ಹೋಗ್ತಾ ಇದೆ. ಅದು ದುಡ್ಡು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸರ್, ಈಗ ಮೈತ್ರಿದು ಸೀಟ್ ಹಂಚಿರೋವನ್ನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ಲ. ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ. ಇದರಿಂದ ದೇಶದ ಬಡತನ ನಾಶ ಆಗುತ್ತಾ? ಮಾಡೋದೇ ಸರಿ ಇಲ್ಲ. ಕೇವಲ 40% ಅಷ್ಟೇ ಕೆಲಸ ಮಾಡಿದ್ದಾರೆ. ದೇಶ ಅಧೋಗತಿಗೆ ಹೋಗ್ತಾ ಇದೆ. ಅದು ದುಡ್ಡು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸರ್, ಈಗ ಮೈತ್ರಿದು ಸೀಟ್ ಹಂಚಿರೋವನ್ನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ಲ. ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ. ಇದರಿಂದ ದೇಶದ ಬಡತನ ನಾಶ ಆಗುತ್ತಾ? ಮಾಡೋದೇ ಸರಿ ಇಲ್ಲ. ಕೇವಲ 40% ಅಷ್ಟೇ ಕೆಲಸ ಮಾಡಿದ್ದಾರೆ. ದೇಶ ಅಧೋಗತಿಗೆ ಹೋಗ್ತಾ ಇದೆ. ಅದು ದುಡ್ಡು ರಾಮ ಮಂದಿರ ಕಟ್ಟಿರೋದು ಜನತೆಯ ತೆರಿಗೆ ದುಡ್ಡಿಂದ ಕಟ್ಟಿಲ್ಲ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೇಂದ್ರ ಸರ್ಕಾರದ ಖಜಾನೆ ದುಡ್ಡು ತಗೊಂಡೋಗಿ ಕಟ್ಟಿಲ್ಲ. ಅವರು ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ದೇಶದ ಕೋಟ್ಯಾಂತರ ಜನ ದೇಣಿಗೆ ಕೊಟ್ಟು ಆ ಜನಗಳು ಅವ್ರು ಕಟ್ಟಿರ್ತಕ್ಕಂಥ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಅದು ದೇಶದ ಮೇಲೆ ಯಾವುದೇ ಪರಿಣಾಮ ಬೀರ್ತಕ್ಕಂಥದ್ದಲ್ಲ. ಅದು ಸರ್, ಈಗ ಮೈತ್ರಿದು ಸೀಟ್ ಹಂಚಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.